ಫ್ರೈಡೇ ಮಾರ್ನಿಂಗ್ ಆ್ಯಸ್ ಯೂಶುವಲ್ ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ಅಂತ ಮಸಾಲ ಬಾತ್ ಮಾಡೋಣ ಅಂತ ಬಂದಿದ್ದೀನಿ. ನಮ್ಮನೇಲಿ ಹೆಚ್ಚಾಗಿ ರೈಸ್ ಐಟಮ್ನ ಇಷ್ಟಪಡೋದ್ರಿಂದ ಬೆಳಗಿನ ತಿಂಡಿಗೆ ಲಂಚ್ಗೆಲ್ಲ ಆಲ್ಮೋಸ್ಟ್ ರೈಸ್ ಐಟಮ್ ಇರುತ್ತೆ. ಅಪರೂಪಕ್ಕೆ ಚಪಾತಿ ಪೂರಿ ಸ್ವಲ್ಪ ಫ್ಯಾನ್ಸಿ ಐಟಮ್ಸ್ ಎಲ್ಲ ಮಾಡೋದು, ಆದರೆ ಹೆಚ್ಚಾಗಿ ರೈಸ್ ಐಟಮ್ಸ್ನೇ ಮಾಡ್ತಿರ್ತೀನಿ. ತುಂಬ ಜನ ಕೇಳ್ತಿರ್ತೀರಾ ಯಾವಾಗಲೂ ರೈಸ್ ಐಟಮೇ ಮಾಡ್ತಿರಲ್ಲ ಪೂಜಾ ಅಂತ, ಅದಕ್ಕೋಸ್ಕರ ಶೇರ್ ಮಾಡಿದೆ ಅಷ್ಟೇ. ಇವಾಗ ಸಿಂಪಲ್ ಆಗಿ ಮಸಾಲ ಬಾತ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನಕಾಯಿ, ನಂತರ ಧನಿಯಾ, ಜೀರಿಗೆ, ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಸೋಂಪನ್ನು ಹಾಕಿ ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದ ನಂತರ ಪುಲಾವ್ ಎಲೆ, ಚಕ್ಕೆ, ಲವಂಗ, ಬೇಕು ಅಂದರೆ ಸೋಂಪು, ಕಸೂರಿ ಮೇಥಿನ ಹಾಕಿ ಫ್ರೈ ಮಾಡಿಕೊಂಡು ಈರುಳ್ಳಿನ ಹಾಕಿ ಫ್ರೈ ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿ, ಹಸಿ ಬಟಾಣಿನ ಹಾಕಿ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟನ್ನು ಹಾಕಿ ಟೊಮ್ಯಾಟೊನ ಸೇರಿಸಿ ಎಣ್ಣೆ ಬಿಟ್ಕೊಂಡು ಬರೋ ತನಕ ಕುದಿಸ್ಕೊಂಡು 1 ಕಪ್ನಷ್ಟು ಅಕ್ಕಿಗೆ 2 ಕಪ್ನಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಡ್ತೀನಿ. ಅದು ಕುದಿಯೋ ಅಷ್ಟರಲ್ಲಿ ಸೈಡ್ ಡಿಶ್ಗೆ ಅಂತ ರಾಯ್ತನ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ರೆಡಿ ಮಾಡಿಕೊಂಡು ಈ ಥರ ನೀರು ಕುದಿಯೋ ಹಂತದಲ್ಲಿ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಹಾಕಿ ನೀರೆಲ್ಲ ಹಿಂಗೋ ತನಕ ವೆಯ್ಟ್ ಮಾಡಿ ದಮ್ ಕಟ್ಕೊಂಡ್ರೆ ಸೂಪರ್ ಸಾಫ್ಟಾಗಿ ಉದ್ರುದ್ರಾಗಿರುವಂಥ ಮಸಾಲ ಬಾತ್ ರೆಡಿ ಆಗಿರುತ್ತೆ. ಈ ಥರ ರೈಸ್ ಐಟಮ್ ಯಾರ್ಯಾರ ಮನೆಯಲ್ಲಿ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ಕೂಡ ಟ್ರೈ ಮಾಡಿ.